ನಮಸ್ಕಾರ ಎಲ್ಲರಿಗೂ. ನಾನು ರಶ್ಮಿ. ಟೋಕಿಯೋ ಜಪಾನ್ ಹಳ್ಳಿ ಮುಂಚೆ ಇದ್ದೆ. ಇವಾಗ ನಾನು ಇಂಡಿಯಾಗೆ ವಾಪಸ್ ಬಂದಿದ್ದೀನಿ. ಕೆಲವು ವೀಡಿಯೋನ ನಾನು ಅಲ್ಲಿದ್ದಾಗ ಹಾಕೋಕ್ಕಾಗಲಿಲ್ಲ. ಸೊ ಇವಾಗ ಹಾಕ್ತಾಯಿದ್ದೀನಿ. ಜಪಾನ್ಗೆ ಯೂಶ್ವಲಿ ಯಾವಾಗ ಹೋಗಬೇಕು ಅಂತ ನಾನು ಅಲ್ಲಿದ್ದಾಗ ಎಲ್ಲರೂ ಕೇಳೋರು, ಯಾವಾಗ ಹೋದರೆ ಚೆನ್ನಾಗಿರುತ್ತೆ, ಯಾವ ಸೀಸನಲ್ಲಿ ಹೋಗಬೇಕು, ಚಳಿ ಇರುತ್ತಾ ಅಂತ ಎಲ್ಲ. ಸೊ ಈ ವಿಡಿಯೋದಲ್ಲಿ ನಾನು ಯಾವಾಗ ಹೋದರೆ ಒಳ್ಳೆಯದು ಅಂತ ಹೇಳ್ತೀನಿ. ಜಪಾನ್ಗೆ ನೀವು ಮಾರ್ಚ್ ಲಾಸ್ಟ್ ವೀಕು ಮತ್ತು ಏಪ್ರಿಲ್ ಫಸ್ಟ್ ವೀಕ್ ಹೋದರೆ ತುಂಬ ಚೆನ್ನಾಗಿರುತ್ತೆ ವೆದರು. ತುಂಬ ಚಳಿನೂ ಇರಲ್ಲ, ತುಂಬ ಸೆಕೆ ಇರೋದಿಲ್ಲ. ಆರಾಮಾಗೆ ಈಗ ಸಕುರಾ ಅಂತ ಈ ಹೂಗಳು ಬಿಡುತ್ತೆ. ಈ ಹೂಗಳು ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಜಪಾನಲ್ಲಿ ಎಲ್ಲಿ ಹೋದರೂ ಈ ಥರ ಹೂಗಳು ಬಿಟ್ಟಿರುತ್ತೆ. ನೋಡೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಎಲ್ಲೋದ್ರೂ ಎಲ್ಲ ಕಡೆನೂ ಫೋಟೋ ತಕ್ಕೋತಾ ಇರ್ತಾರೆ. ಸೊ ಈ ಸೀಸನಲ್ಲಿ ಹೋದರೆ ತುಂಬ ಒಳ್ಳೆಯದು. ಇದೊಂಥರ ಸಮ್ಮರ್ ಶುರು ಆಗ್ತಿರುತ್ತಲ್ಲ, ಆ ಒಂದು ಸೀಸನ್ನು ನೋಡಿ. ಇದೆಲ್ಲ ಸಕುರಾ ಹೂ, ಚೆರಿ ಬ್ಲಾಸಮ್ ಅಂತಾರೆ ಇಂಗ್ಲೀಷ್ನಲ್ಲಿ. ಯಾವುದೇ ರೋಡಿಗೆ ಹೋದರೂ ಎಲ್ಲ ರೋಡ್ಗಳಲ್ಲೂ ಇದೆ. ಅಂದರೆ ಈ ಸಕುರಾ ಮರ ಒಂದೊಂದು ಕಡೆ 2,000 3,000 ಹೀಗೆಲ್ಲ ಹಾಕ್ಬಿಟ್ಟಿರ್ತಾರೆ. ಸೊ ಹಂಗಾಗಿ ಅದು ಬಿಟ್ಟಾಗ ಫುಲ್ ತುಂಬ ಚೆನ್ನಾಗಿ ಕಾಣುತ್ತೆ. ನಮ್ಮ ಇಂಡಿಯಾದಲ್ಲೂ ಇದೆ ಆ್ಯಕ್ಚುಲಿ. ಇದನ್ನು ಸ್ಪ್ರಿಂಗ್ ಸೀಸನ್ ಅಂತಾರೆ, ಅಂದರೆ ವಸಂತ ಕಾಲ. ಅದೇ ಯುಗಾದಿ ನಾವು ಸೆಲೆಬ್ರೇಟ್ ಮಾಡ್ತೀವಲ್ಲ, ನಮಗೆ ಹೆಂಗೆ ಮಾವಿನೆಲ್ಲ ಚಿಗುರುತ್ತೆ ಎಲ್ಲ ಆಗುತ್ತಲ್ಲ, ಸೇಮ್ ಹಾಗೆ ಇಲ್ಲಿ ಹೂಗಳೆಲ್ಲ ಎಲ್ಲ ಕಡೆ ಫುಟ್ಪಾತಿಂದ ಹಿಡಿದು ಎಲ್ಲ ಕಡೆ ಈ ಥರ ಚೆನ್ನಾಗೆ ಹೂಗಳ ಗಿಡ ಹಾಕ್ಬಿಟ್ಟಿರ್ತಾರೆ. ಅದೆಲ್ಲ ಈಗ ಸ್ಪ್ರಿಂಗ್ ಸೀಸನಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ. ಜಪಾನು ಚೆನ್ನಾಗಿದೆ, ಇನ್ನೂ ಚೆನ್ನಾಗಿ ಕಾಣುತ್ತೆ ಸ್ಪ್ರಿಂಗ್ ಸೀಸನಲ್ಲಿ. ಸೊ ಸ್ಪ್ರಿಂಗ್ ಸೀಸನಲ್ಲಿ ಅಂದರೆ ಮಾರ್ಚ್ ಲಾಸ್ಟ್ ವೀಕಿಂದ ಏಪ್ರಿಲ್ ಫಸ್ಟ್ ವೀಕ್ ಹೋದರೆ ತುಂಬ ಒಳ್ಳೆಯದು. ಈ ಹೂವು 1 ವಾರ ಅಥವಾ 2 ವಾರ ಅಷ್ಟೇ ಇರೋದು. ಮಳೆ ಗಿಳೆ ಏನಾದ್ರು ಬಂದ್ಬಿಡ್ತು ಅಂದರೆ ಉದುರೋಗ್ಬಿಡುತ್ತೆ, ಉದುರ್ಬಿಟ್ಟು ಎಲೆ ಆಗಿಬಿಡುತ್ತೆ. ಸೊ ಹಾಗಾಗಿ ಮಾರ್ಚ್ ಲಾಸ್ಟ್ ವೀಕಿಂದ ಏಪ್ರಿಲ್ ಫಸ್ಟ್ ವೀಕ್ ತನಕ ಈ ಥರ ಹೂಗಳಿರುತ್ತೆ. ಅದಾದಮೇಲೆ ಎಲ್ಲ ಉದುರೋಗ್ಬಿಡುತ್ತೆ. ಸೊ ಹಂಗಾಗಿ ಈ ಸೀಸನಲ್ಲೇ ಹೋಗಬೇಕು, ಈ ಟೈಮಲ್ಲೇ ಹೋಗಬೇಕು ಅಂತ ಹೇಳೋದು. ಯೂಶ್ವಲಿ ಟ್ರಿಪ್ ಮಾಡೋರು ಮಾರ್ಚ್ ಲಾಸ್ಟ್ ವೀಕಿಂದ ಏಪ್ರಿಲ್ ಫಸ್ಟ್ ವೀಕು ಟ್ರಿಪ್ಸ್ ಮಾಡ್ತಾರೆ. ಮತ್ತು ಇಲ್ಲಿ ಹನಾಮಿ ಪಾರ್ಟಿ ಅಂತ ಮಾಡ್ತಾರೆ. ಅಂದರೆ ಇಲ್ಲಿ ಒಂದು 10-20 ಹೀಗೆಲ್ಲ ಮರಗಳು ಹಾಕಿರ್ತಾರಲ್ಲ. ನಮ್ಮನೆ ಹತ್ರ ರಿಂಕಾಯಿ ಕೋಯನ್ ಅಂತ ಇತ್ತು, ಅಲ್ಲೊಂದು ಪಾರ್ಕು. ಆ ಪಾರ್ಕಲ್ಲಿ ಒಂದು 10-20 ಮರ ಹಾಕಿದ್ದು. ಅದ್ರ ಕೆಳಗಡೆ ಹೋಗ್ಬಿಟ್ಟು ಎಲ್ಲರೂ ಊಟ ತಿಂಡಿ ಎಲ್ಲ ಮಾಡಿಕೊಂಡು ಟೆಂಟ್ ಹಾಕ್ಕೊಂಡು, ಟೆಂಟ್ ಇದ್ದರೆ ಬೇಕಂದರೆ ಟೆಂಟ್ ಹಾಕ್ಕೊಂಡು ಜಮಖಾನ ಹಾಸ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬರ್ತಾಯಿದ್ವಿ ಬೆಳಗ್ಗಿಂದ ಸಂಜೆ ತನಕ. ಅದೊಂದು ಇದು ಪಾಟ್ಲಾಗ್ ಥರ ಎಲ್ಲ ಮಾಡಿಕೊಂಡು ಈ ಥರ ಹೋಗಿ ತೊಗೊಂಡೋಗಿ ತಿನ್ಕೊಂಡು ಬರ್ತಾಯಿದ್ವಿ. ಇಲ್ಲೆಲ್ಲ ಪಾರ್ಟಿ ಮಾಡ್ತಾ ಇರೋದು, ಸೈಕಲ್ಗಳೆಲ್ಲ ನಿಲ್ಲಿಸಿದ್ದಾರೆ. ಆಮೇಲೆ ಟೆಂಟ್ ಹಾಕೊಳ್ಳೋರು ಟೆಂಟ್ ಹಾಕ್ಕೊತಾ ಇರ್ತಾರೆ, ಈ ಥರನೇ. ಸೊ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗ್ಬೋದು. ಜಪಾನ್ ಟ್ರಿಪ್ಪು ಯಾವಾಗ ಪ್ಲ್ಯಾನ್ ಮಾಡ್ಬೋದು ಅಂತ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.